ತುಂಬ ಟೇಸ್ಟಿಯಾದ ದೋಸೆ ಮಾಡಲಿಕ್ಕೆ ದೋಸೆ ಮಾಡಲಿಕ್ಕೆ 1 ಕಪ್ಪು ಕೇಸರಿ ಬಾತ್ ಮಾಡ್ತೇವಲ್ಲ ಆ ಸಜ್ಜಿಗೆ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಮೊಸರು, ಸ್ವಲ್ಪ ಬೇಕಾದರೆ ನೀರು ಹಾಕೊಳ್ಳೋದು. ಇದು ನೆನೆಯಲಿಕ್ಕೆ ಬಿಡುವ ಒಂದು ಸ್ವಲ್ಪ ಹೊತ್ತು. ಇದಾಗಿದೆ, ಚೆಂದ ಒಬ್ಸರ್ವ್ ಆಗಿದೆ ನೋಡಿ. ಇದನ್ನು ಮಿಕ್ಸಿ ಮಾಡ್ಕೊಂಬರುವ. ಕಡ್ಕೊಂಬಂದಿರೋದನ್ನು ಅದಕ್ಕೆ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಪಿಂಚ್ ಅಡಿಗೆ ಸೋಡಾ, ನೀರಿಗೆ
ಪಿಂಚು ಒಂದು ಹಿಂಗ್ ಆಯಿತಾ, ಹಿಂಗ್ ಪುಡಿ ಇಲ್ಲ, ಹಿಂಗು ಚಂದ ಕಲಡಿಸ್ಬೇಕದು. ಗ್ಯಾಸ್ ಮೇಲೆ ಒಗ್ಗರಣೆ ಮಾಡ್ತೇವಲ್ಲ ಆ ಬೌಲ್ ಇಟ್ಟಿದ್ದೇನೆ. ಗ್ಯಾಸ್ ಹಚ್ಚುವ. ಎರಡು ದೊಡ್ಡ ಸ್ಪೂನ್ ಎಣ್ಣೆ ಹಾಕೋದು. ಸಿಮ್ಮಲ್ಲಿಡೋಣ. ಸೈಡಿಂದ ನಿಧಾನ ಈ ಥರ ತೆಗಿಬೇಕಾಯ್ತಾ, ಇಲ್ಲಾಂದರೆ ಅಡಿ ಹಿಡಿತದೆ ನೋಡಿ. ಇನ್ನು ಕೊಂಚ ತುಂಬ ಸಾಫ್ಟ್ ಆದ ದೋಸೆ ನೋಡಿ. ಅದೇ ಹಿಟ್ಟಿಂದ ಈ ಥರ ದೋಸೆ ಕೊಡ್ಬೋದು. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನೋಡಿ. ಒಳ್ಳೆಯದು, ಸಾಫ್ಟ್. ಮಕ್ಕಳ ಲಂಚ್ ಬಾಕ್ಸಿಗೆ ಒಂದೊಳ್ಳೆ ರೆಸಿಪಿ ಫ್ರೆಂಡ್, ಟ್ರೈ ಮಾಡಿ. ಮಕ್ಕಳಿಗಾದರೆ ಸ್ವಲ್ಪ ಹಸಿಮೆಣಸು ಕಮ್ಮಿ ಹಾಕಿ, ತುಂಬ ಟೇಸ್ಟ್ ಆಗ್ತದೆ. ಇಷ್ಟಪಡಲ್ಲ ಅಂತ ಅಂದ್ಕೊಂಡಿದ್ದೆ, ಎಲ್ಲರೂ ಇಷ್ಟಪಟ್ಟು ತಿಂದಿದ್ರು. ಇನ್ನು ನನ್ನ ಮಗಳಿಗೆ ಮನೆಯಲ್ಲೇ ಇದ್ಲು, ಟಿ ವಿ ನೋಡ್ತಾ ಇದ್ದೆ, ಟೈಮ್ ಪಾಸ್ ಮಾಡ್ತಿದ್ದೆ. ಶಾಲೆಗೆ ಹೋಗು ಅಂತ ಹೇಳಿದರೆ ನಿನ್ನೆ ಏನೋ ಜೋರು ಕೂಗ್ತಿದ್ಲು. ನಾನು ಅಂದ್ಕೊಂಡೆ ಶಾಲೆಯಿಂದ ವಾಪಸ್ಸೇ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಕಳಿಸಿದ್ದೆ, ನಿನ್ನೆ ಕಳಿಸಿದ್ದೆ. ಹೋದ ಮೇಲೆ ಅಮ್ಮ ನೀ ಹೋಗು, ನಾ 1 ಗಂಟೆಗೆ ಬಾ, ನಾ ಬರ್ತೇನೆ ಅಂತ ಆರಾಮ್ಸೆ ಆಟ ಆಡ್ತಾ ಒಳ್ಳೆ ರೀತಿಯಲ್ಲಿದ್ಲು. ನಾನೆಲ್ಲ ಹೇಳೋದು ನೋಡಿದರೆ ಕೂಗ್ತಾಳೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಹೋಗಿರಲಿಲ್ಲ ಪಾಪ, ಅವಳಷ್ಟಕ್ಕೆ ಹೋದ್ಲು. ಬೇಗನೆ ಹೊಡ್ಕೊಂಡು ಕುತ್ಕೊಂಡಿದ್ಲು. ಹೋಗು ಅಮ್ಮ, ಬಾ 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 ಅಂತೇಳಿ.
ಸ್ನೇಹಿತರೆ, ಒಂದಿಬ್ಬರು ಸಿಸ್ಟರ್ ಕೇಳಿದರು ಕರಿಮಣಿ ಬಗ್ಗೆ, ಸೊ ಹೇಳು ಅಂತೇಳಿ. ಇದು ಫಸ್ಟಿಗೆ ನಂದೊಂಥರ ಫಸ್ಟು ಮದುವೆದ ಫಸ್ಟಲ್ಲಿ ಒಂದು ಕರಿಮಣಿತ್ತು. ಅದು ತುಂಬ ಗುಂಡಿ ಗುಂಡಿ ಬಂದು ಪ್ಲೇನ್ ಸಿಂಪಲ್, ಅದರಲ್ಲಿ ಅಂಥ ಬಂಗಾರ ಏನಿರಲಿಲ್ಲ. ಅದು ಕಟ್ಟಾಗಿತ್ತು. ಮತ್ತು ಪುನಃ ಮಾಡಿದರು, ಅದು ಸಹ ಕಟ್ಟಾಯಿತು. ಅದು ಒಂದು 2-3 ವರ್ಷ ಬಿಟ್ಟು ಅದು ಸಹ ಕಟ್ಟಾಗಿತ್ತು. ನೆಕ್ಸ್ಟ್ ಇದು ಮಾಡಿದ್ದು, ತುಂಬ ಕಷ್ಟಪಟ್ಟು ಮಾಡಿದ್ದು. ಸೊ ನನಗೆ ಆ ಡಿಸೈನ್ ನೋಡಿ ಬೋರ್ ಆಯಿತು, ಮತ್ತು ಪದೇ ಪದೇ ಕಟ್ಟಾಗ್ತಿತ್ತಲ್ಲ. ಸೊ ಇಂಥದ್ದೇ ಗಟ್ಟಿ ಮಾಡುವ, ರಗಳೆ ಇಲ್ಲ ಅಂತೇಳಿ ಈ ಥರ ಮಾಡಿದ್ದು. ನೋಡಿ, ಚೈನ್ ಬಂದು ಇದು ಪ್ಲೇನ್ ಚೈನ್, ಈ ಥರ ನೋಡಿ, ಪ್ಲೇನ್, ತುಂಬ ಹಳೇ ಡಿಸೈನ್ ಇದು, ಹೊಸತಲ್ಲ. ನೋಡಿ ಈ ಥರ ಚೈನ್, ಇದು ಹಳೇ ಚೈನೆಲ್ಲ ಈ ಥರ ಇರ್ತದೆ ಮೊದಲಿದ್ದು. ಅದಕ್ಕೆ ಸ್ವಲ್ಪ ಈ ಥರ ಕರಿಮಣಿ ಸರ ಈ ಥರ, ಮತ್ತು ಒಂದು ಗುಂಡು, ಕೊತ್ತಂಬರಿ ಗುಂಡು ಉಂಟಲ್ಲ, ಅದು ಹಾಕಿ ಮಧ್ಯ ಮಧ್ಯ ಈ ಥರ ಮಾಡಿದ್ದು. ಇದು 3 ಪಾವನ್ ಹತ್ತಿರ ಉಂಟು. 1 ಲಕ್ಷ ತರಕ್ಕಾಗಿದೆ ಲಾಸ್ಟ್ ಇಯರ್. ಈಗಾದರೆ ಸ್ವಲ್ಪ ಜಾಸ್ತಿ ಆಗ್ತದೆ, ಚಿನ್ನಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆಲ್ಲ. ಸೊ ಇದು ಕರಿಮಣಿದಾಯ್ತಾ. ನೋಡಿ ಈ ಥರ, ಇದು ನೋಡಿ, ಇದು ಸುತ್ತಲೂ 4 ಮುತ್ತು ಬರ್ತದಲ್ಲ, ಬಿಳಿದು ಮುತ್ತು, ಮಧ್ಯದಲ್ಲಿ ಕೆಂಪು ಕಲ್ಲು. ನೋಡಿ ಈ ಥರ ಕಾಣ್ತದಾ? ಅಷ್ಟು ಗೊತ್ತಾಗಲ್ಲ. ರೆಡ್ ಕಲರ್ ಇದೊಂದು, ಅದು ಸಹ ಸ್ಟೋನೆ ಕಲ್ಲು. ಇದು ಸಾಧಾರಣ ಮಾಡಿಸಿ ಉಂಟಲ್ಲ, 10-12 ವರ್ಷ ಜಾಸ್ತಿ ಆಯಿತು. ಆವಾಗ ಇದಕ್ಕೆ ನಾನು ಬರೀ 3,500 ರೂಪಾಯಿ ಕೊಟ್ಟಿದ್ದೇನೆ. ಒಂದು 2 ಗ್ರಾಮ್ ತನಕ ಉಂಟೇನ. ನೋಡಿ ಕಾಣಿಸದ? ಸುತ್ತ ಬಿಳಿ ಕಲ್ಲು, ಮಧ್ಯ ಸಿಕ್ಕಿ ಬೀಳೋದು ಜಾಸ್ತಿ ಬಟ್ಟೆಗೆ. ಇಷ್ಟೇ. ನಾನು ಕೆಲಸ ಮಾಡಿದ್ರಲ್ಲಿ ತಗೊಳೋದು, ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೆ. ಅದೊಂದು ನೆನಪು ನಾನು ಮಾಡ್ಕೊಂಡಿದ್ದೇನೆ ಅಂತೇಳಿ. ಆವಾಗ 3,500 ಇದು 2 ಜಾಸ್ತಿ ಉಂಟಂತ ಅನಿಸ್ತದೆ. ಸ್ವಲ್ಪ ವೆಯ್ಟ್ ಮತ್ತು ಇದೆಲ್ಲದಕ್ಕೆ ಸಿಕ್ಕಿ ಬೀಳ್ತದೆ ಅಷ್ಟೇ, ಬಿಟ್ಟರೆ ಈಗಲೂ ಆಗ್ತದೆ. ಆವಾಗ ಸ್ವಲ್ಪ ಸಪುರ ಇದ್ದರೆ, ಈಗ ಸ್ವಲ್ಪ ದಾರಾಗಿದ್ದೇನೆ, ಆಗ್ತದೆ, ತುಂಬ ಟೈಟ್ ಆಗ್ತದೆ ಸ್ವಲ್ಪ. ಈಗಾದರೆ ಇದಕ್ಕೆ ಸುಮಾರು ಬೀಳ್ತದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇಬ್ಬರೇನ ಸಿಸ್ಟರ್ ಕೇಳಿದರು, ಅದಕ್ಕೆ ಹೇಳಿದ್ದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.